ನಾಳೆ ವಿಧಾನಸಭೆಯಲ್ಲಿ ಸರ್ಕಾರಕ್ಕೆ ಒಂದು ರೀತಿಯ ಅಗ್ನಿ ಪರೀಕ್ಷೆ. ವಕ್ಫ್ನ ವಿಚಾರಕ್ಕೆ ಸರ್ಕಾರ ಉತ್ತರವನ್ನ ಕೊಡಬೇಕಾಗಿದೆ. ನಾಳೆ ವಕ್ಫ್ ಬೋರ್ಡ್ ನೋಟಿಸ್ ಬಗ್ಗೆ ಸರ್ಕಾರ ಉತ್ತರವನ್ನ ಕೊಡ್ಲಿಕ್ಕಿದೆ. ಸದನದಲ್ಲಿ ಉತ್ತರವನ್ನ ನೀಡುವುದಕ್ಕೆ ಸಚಿವ ಜಮೀರ್ ಅಹಮದ್ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೂಡ ಮಾತನಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಈ ವಕ್ಫ್ನ ವಿಚಾರವಾಗಿ. ಅದರಲ್ಲೂ ಮುಖ್ಯವಾಗಿ ಅನ್ವರ್ ಮಾನಪಾಡಿ ವರದಿಯ ಬಗ್ಗೆ ಖುದ್ದು ಸಿಎಂ ಉತ್ತರಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಇದೇ ಸಿದ್ದರಾಮಯ್ಯ ಅವರು ಅನ್ವರ್ ಮಾನಪಾಡಿ ಅವರ ವಿಚಾರವನ್ನ ಪ್ರಸ್ತಾಪ ಮಾಡಿ ವಿಜೇಂದ್ರ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ರು. ಸಿಬಿಐ ತನಿಖೆ ಯಾಕಾಗಬಾರದು, ಪ್ರಧಾನಿ ಮೋದಿ ಅವರನ್ನು ಕೂಡ ಪ್ರಶ್ನೆ ಮಾಡಿದ್ರು. ಸೊ ನಾಳೆ ಈ ವಕ್ಫ್ ಬೋರ್ಡ್ ನೋಟಿಸ್ ಬಗ್ಗೆ ಸರ್ಕಾರ ಉತ್ತರವನ್ನ ಕೊಡಬೇಕು. ಉತ್ತರವನ್ನ ಕೊಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ರಾಜ್ಯದಾದ್ಯಂತ ವಕ್ಫ್ ರೈತರ ಭೂಮಿಯನ್ನ ಕಬಳಿಸಿ ವಕ್ಫ್ ನುಂಗಿ ನೀರು ಕುಡಿತಾ ಇದೆ ಅನ್ನುವಂತಹ ಗಂಭೀರ ಆರೋಪ. ಇದಕ್ಕೆ ಸರ್ಕಾರದ ಉತ್ತರ ಯಾವ ರೀತಿ ಇರುತ್ತೆ ನೋಡೋಣ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಾಜಕೀಯ ವಿಭಾಗದ ಮುಖ್ಯಸ್ಥ ವಿಜಯ್ ಜುನಹಳ್ಳಿ. ವಿಜಯ್, ಮುಖ್ಯವಾಗಿ ಅನ್ವರ್ ಮಾನಪಾಡಿ ವರದಿ ಬಗ್ಗೆ ಖುದ್ದು ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ ಅಂತ ನಿರ್ಧಾರ ಏನ್ ಮಾಡಿದ್ದಾರೆ, ಏನೆಲ್ಲ ನಿರೀಕ್ಷೆ ಮಾಡಬಹುದು ನಾವು? ಏನಿದು ಅನ್ವರ್ ಮಾನಪಾಡಿ ವರದಿ? ಶ್ರೀಪಾದ್, ವಕ್ಫ್ ಸಂಬಂಧಪಟ್ಟಂತೆ ಏನು ರೈತರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ ಜಮೀನುಗಳಿಗೆ, ಅದಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಇಡೀ ದಿನ ಚರ್ಚೆ ಆಗಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ನಾಳೆ ಸರ್ಕಾರದ ಉತ್ತರ. ಆದ್ರೆ ಇದರ ಮಧ್ಯೆ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಅನ್ವರ್ ಮಾನಪಾಡಿ ಕೊಟ್ಟಿದ್ದಂತ ವರದಿ ಸಂಬಂಧಪಟ್ಟಂತೆ ಇದೆ. ಅದು ಈಗ ಏನು ಸಾಕಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿರೋದು. ಯಾಕಂದ್ರೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ನ ಪ್ರಮುಖರು ಆರೋಪ ಮಾಡಿರುವಂತದ್ದು, ಆ ಅನ್ವರ್ ಮಾನಪಾಡಿ ವರದಿಯ ಕೊಡುವಂತ ಸಂದರ್ಭದಲ್ಲಿ ವಿಜೇಂದ್ರ ಅವರಿಗೆ 105 ಕೋಟಿ ರೂಪಾಯಿ, ವಿಜೇಂದ್ರ ಅವರು ಏನು ಅನ್ವರ್ ಮಾನಪಾಡಿ ಅವರಿಗೆ 105 ಕೋಟಿ ರೂಪಾಯಿ ಆಮಿಷವನ್ನು ಒಡ್ಡಿದ್ರು, ವರದಿ ಬಿಡುಗಡೆ ಮಾಡಬಾರ್ದು ಅಂತ ಪ್ರಸ್ತಾಪ ಮಾಡಿರುವಂತದ್ದು. ಅದನ್ನು ಸಿಬಿಐ ತನಿಖೆಗೆ ಆಗ್ರಹಿಸಿರುವಂತದ್ದು. ಇದು ನಾಳೆ ಸದನದಲ್ಲಿ ಪ್ರಸ್ತಾಪ ಆಗುವಂತ ಸಾಧ್ಯತೆ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ನಾಳೆ ಒಂದು ರೀತಿಯಲ್ಲಿ ವಾಕ್ಸಮರಕ್ಕೆ ಕಾರಣ ಆಗುವುದು. ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉತ್ತರ ಕೊಡುವಂತದ್ದು ಸಚಿವ ಜಮೀರ್ ಅಹಮದ್ ಖಾನ್. ಇದೇ ವೇಳೆ ಸದನದಲ್ಲಿ ನಾಳೆ ಏನು ಈ ಒಂದಷ್ಟು ವಿಚಾರಗಳ ಸಂಬಂಧಪಟ್ಟಂತೆ, ವಕ್ಫ್ ವಿಚಾರ ಸಂಬಂಧಪಟ್ಟಂತೆ ನಾಳೆ ಸದನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಮಾತಾಡಕ್ಕೆ ತೀರ್ಮಾನ ಮಾಡಿರುವಂತದ್ದು. ಇದು ಒಂದಷ್ಟು ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗುವಂತ ಸಾಧ್ಯತೆ ಇರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ಸ್ವತಃ ವಿಜೇಂದ್ರ ಅವರು 150 ಕೋಟಿ ರೂಪಾಯಿ ಆಮಿಷ ಒಡ್ಡಿದ್ರು ಅನ್ನುವಂತಹ ಆರೋಪವನ್ನ ಸಿದ್ದರಾಮಯ್ಯ ಮಾಡಿದ್ದಾರೆ. ಅನ್ವರ್ ಮಾನಪಾಡಿಗೆ ಮಾಡಿದ್ರು ಅಂತ. ಈಗ ಇದೇ ವಿಚಾರವಾಗಿ ಅನ್ವರ್ ಮಾನಪಾಡಿ ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಅನ್ವರ್ ಮಾನಪಾಡಿ ಅವರು ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವಾಗ ಕೊಟ್ಟಿರುವ ಸ್ಫೋಟಕ ಹೇಳಿಕೆ ಏನಂತಂದ್ರೆ, ವಕ್ಫ್ ವರದಿ ಬಗ್ಗೆ ನನಗೆ ಹಣದ ಆಮಿಷ ನೀಡಿದ್ದು ಕಾಂಗ್ರೆಸ್, ಶಾಸಕ ವಿಜೇಂದ್ರ ನನಗೆ ಲಂಚದ ಆಮಿಷ ಒಡ್ಡಿರಲಿಲ್ಲ, ವಕ್ಫ್ ಆಸ್ತಿ ಅಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರ ಕೈವಾಡ ಇದೆ, ವಿದೇಶದಲ್ಲಿ ಹಣ ಅರೇಂಜ್ ಮಾಡುವುದಾಗಿ ಕಾಂಗ್ರೆಸ್ ಆಮಿಷವನ್ನ ಒಡ್ಡಿದ್ದು, ವಕ್ಫ್ ವರದಿ ಬಗ್ಗೆ ನನಗೆ ಹಣದ ಆಮಿಷ ನೀಡಿದ್ದು ಕಾಂಗ್ರೆಸ್ ಹೊರತಾಗಿ ಶಾಸಕ ವಿಜೇಂದ್ರ ಅಲ್ಲ. ಇದು ರಿಪಬ್ಲಿಕ್ ಕನ್ನಡಕ್ಕೆ ಅನ್ವರ್ ಮಾನಪಾಡಿ ಅವರ ಸ್ಪಷ್ಟನೆ ಮತ್ತು ಸ್ಫೋಟಕ ಹೇಳಿಕೆ. ಅವ್ರು ಏನ್ ಮಾತಾಡಿದ್ದಾರೆ ಕೇಳೋಣ ಒಂದ್ಸರಿ. ಓಕೆ ನೋಡಿ, ಬಹಳ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರೋದು ಅನ್ವರ್ ಮಾನಪಾಡಿ ಅವರು. ಈಗ ಸಿದ್ದರಾಮಯ್ಯ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ನೇರವಾಗಿ ಪ್ರಧಾನಿ ಮೋದಿ ಅವರನ್ನ ಪ್ರಶ್ನೆ ಮಾಡಿದ್ರು. ಅನ್ವರ್ ಮಾನಪಾಡಿ ಅವರನ್ನ ಬಾಯಿ ಮುಚ್ಚೋದಕ್ಕೆ ಆಮಿಷ ಒಡ್ಡಿದ್ದು ವಿಜೇಂದ್ರ, ಬರೋಬ್ಬರಿ 150 ಕೋಟಿ ರೂಪಾಯಿ ಆಮಿಷ ಒಡ್ಡಿದ್ರು ಅಂತ. ಈಗ ಸ್ವತಃ ಅದೇ ಅನ್ವರ್ ಮಾನಪಾಡಿ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡಿ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನನಗೆ ಆಮಿಷ ಒಡ್ಡಿದ್ದು ಶಾಸಕ ವಿಜೇಂದ್ರ ಅಲ್ಲ, ಕಾಂಗ್ರೆಸ್ ಅಂತ ಹೇಳಿದ್ದಾರೆ. ಸಂಬಂಧಪಟ್ಟಂತೆ ವರದಿ ಸಂಬಂಧಪಟ್ಟಂತೆ ಏನು ಸದನದಲ್ಲಿ ಮಾತಾಡಿ ತಮ್ಮ ಗಮನಕ್ಕೆ ಬಂದಿದೆ. ಕಾಂಗ್ರೆಸ್ ಆರೋಪ ಮಾಡಿರುವಂತದ್ದು, ವರದಿ ಕೊಟ್ಟಂತ ಸಂದರ್ಭದಲ್ಲಿ ನೀವು ವರದಿ ಬಿಡುಗಡೆ ಮಾಡಬಾರ್ದು ಅಂತ ನಿಮ್ಮ ಮೇಲೆ ಏನು ಒತ್ತಡ ಬಂದಿತ್ತು, ವಿಜೇಂದ್ರ ಅವರು ಒತ್ತಡ ಹಾಕಿದ್ರು ಅಂತ ಖುದ್ದು ಸಿದ್ದರಾಮಯ್ಯ ಕೂಡ ಹೇಳಿರುವಂತದ್ದು ಕಾಂಗ್ರೆಸ್ ನಾಯಕರು. ಏನ್ ಹೇಳ್ತಾರೆ ಸರ್ ಈ ಬಗ್ಗೆ? ಸಿದ್ದರಾಮಯ್ಯ ಅವರು ಸಿಬಿಐಗೆ ಹಸ್ತಾಂತರ ಮಾಡಬೇಕೆಂದು ಹೇಳಿದಕ್ಕೆ ನಾನು ಅದನ್ನ ಖಂಡಿತವಾಗಿ ವೆಲ್ಕಮ್ ಮಾಡ್ತಾ ಇದ್ದೇನೆ. ನಾನು ಖಂಡಿತವಾಗಿ ಮಾಡ್ತಾ ಇದ್ದೇನೆ. ಮತ್ತು
ನನಗೆ ಅಮಿತ್ ಶಾ ಒಡ್ಡಿದ್ದು ಕಾಂಗ್ರೆಸ್ ಅವರೆಲ್ಲ ಮತ್ತೆ ಯಾರು ಕೊಟ್ಟಿಲ್ಲ ಹಂಗೆ. ಅದರಲ್ಲಿ ನಾನು ಯಾರು ನನ್ನ ರಿಪೋರ್ಟಿಗೆ ತಡೆ ಒಡ್ಡುತ್ತಾರೋ ಅವ್ರ ಮೇಲೆ ಕಿಡಿಕಾರಿದ್ದು ಸಹಜ, ನಾನು ಮಾಡಿದ್ದೇನೆ. ಅದು ಯಾರಂತ ತಿಳಿಲ್ಲ, ಯಾರಾದ್ರೂ ಅದ್ರ ಮೇಲೆ ತಡೆ ಒಡ್ಡಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ನಾನು ಅದು ಕಿಡಿಕಾರ್ತಾ ಬಂದಿದ್ದೆ ನಾನು. ಯಾಕಂತ ಹೇಳಿದ್ರೆ ಬಹಳ ಪ್ರಾಮಾಣಿಕವಾಗಿ 7,000 ಪುಟಗಳ ಒಂದು ರಿಪೋರ್ಟ್ ಕೊಟ್ಟ ನಂತರ ಅದನ್ನು ಸರಿಯಾಗಿ ಅದನ್ನ ಮಂಡನೆ ಮಾಡಿ ಅದರ ನಂತರ ಅದನ್ನ ಒಂದು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಆಗದಿದ್ರೆ ನಾನು ಕಿಡಿಕಾರಿದ್ದು ಖಂಡಿತ. ಮತ್ತು ನನಗೆ ಈ 150 ಕೋಟಿ ವಿಷಯದಂಗೆ ನನಗೆ ಯಡಿಯೂರಪ್ಪರ ಮಗ ನನಗೆ ಹೇಳಿದ್ದು ಕೊಟ್ಟದ್ದು ಬಂದಿರಲಿಲ್ಲ, ಅವ್ರು ನಮ್ಮ ಮನೆಗೆ ಬಂದಿರಲಿಲ್ಲ. ಈಗ 150 ಕೋಟಿ ಈ ತರ ಲಂಚದ ಆರೋಪ ವಿಜೇಂದ್ರ ಅವರು ವರದಿ ಸಂಬಂಧಪಟ್ಟಂತೆ ಮಾನಪ್ಪಾಡಿ ವರದಿ ಅಂದ್ರೆ ವಕ್ಫ್ ಸಂಬಂಧಪಟ್ಟಂತೆ ಆ ರೀತಿ ಲಂಚದ ಆಮಿಷ ಏನು ಒಡ್ಡಿದ್ರ ಸರ್? ಅಂದ್ರೆ ಕಾಂಗ್ರೆಸ್ ಆರೋಪ ಮಾಡ್ತಾರಂತದ್ದು. ಕಾಂಗ್ರೆಸ್ ಅವರು ಕೊಡ್ತೇನೆ ಹೇಳಿದನ್ನ ನಾನು ಹೇಳ್ತಾ ಇದ್ದೇನೆ. ನಾನು ಸಂಬಂಧಪಟ್ಟಂತೆ ವರದಿ ಸಂಬಂಧಪಟ್ಟಂತೆ ಏನು ಸದನದಲ್ಲಿ ಮಾತಾಡಿ ತಮ್ಮ ಗಮನಕ್ಕೆ ಬಂದಿದೆ. ಕಾಂಗ್ರೆಸ್ ಆರೋಪ ಮಾಡಿರುವಂತದ್ದು ವರದಿ ಕೊಟ್ಟಂತ ಸಂದರ್ಭದಲ್ಲಿ ನೀವು ವರದಿ ಬಿಡುಗಡೆ ಮಾಡಬಾರ್ದು ಅಂತ ನಿಮ್ಮ ಮೇಲೆ ಏನು ಒತ್ತಡ ಬಂದಿತ್ತು, ವಿಜೇಂದ್ರ ಅವರು ಒತ್ತಡ ಹಾಕಿದ್ರು ಅಂತ ಖುದ್ದು ಸಿದ್ದರಾಮಯ್ಯ ಕೂಡ ಹೇಳಿರುವಂತದ್ದು ಕಾಂಗ್ರೆಸ್ ನಾಯಕರು. ಏನ್ ಹೇಳ್ತೀರಾ ಸರ್ ಈ ಬಗ್ಗೆ? ಸಿದ್ದರಾಮಯ್ಯ ಅವರು ಸಿಬಿಐಗೆ ಹಸ್ತಾಂತರ ಮಾಡಬೇಕಂತ ಹೇಳಿದಕ್ಕೆ ನಾನು ಅದನ್ನ ಖಂಡಿತವಾಗಿ ವೆಲ್ಕಮ್ ಮಾಡ್ತಾ ಇದ್ದೇನೆ. ನಾನು ಖಂಡಿತವಾಗಿ ಮಾಡ್ತಾ ಇದ್ದೇನೆ. ಮತ್ತು ನನಗೆ ಅಮಿತ್ ಶಾ ಒಡ್ಡಿದ್ದು ಕಾಂಗ್ರೆಸ್ ಅವರೆಲ್ಲ ಮತ್ತೆ ಯಾರು ಕೊಟ್ಟಿಲ್ಲ ಹಂಗೆ. ಅದರಲ್ಲಿ ನಾನು ಯಾರು ನನ್ನ ರಿಪೋರ್ಟಿಗೆ ತಡೆ ಒಡ್ಡುತ್ತಾರೋ ಅವ್ರ ಮೇಲೆ ಕಿಡಿಕಾರಿದ್ದು ಸಹಜ, ನಾನು ಮಾಡಿದ್ದೇನೆ. ಅದು ಯಾರಂತ ತಿಳಿಲ್ಲ, ಯಾರಾದ್ರೂ ಅದ್ರ ಮೇಲೆ ತಡೆ ಒಡ್ಡಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ನಾನು ಅದು ಕಿಡಿಕಾರ್ತಾ ಬಂದಿದ್ದೆ ನಾನು. ಯಾಕಂತ ಹೇಳಿದ್ರೆ ಬಹಳ ಪ್ರಾಮಾಣಿಕವಾಗಿ 7,000 ಪುಟಗಳ ಒಂದು ರಿಪೋರ್ಟ್ ಕೊಟ್ಟ ನಂತರ ಅದನ್ನು ಸರಿಯಾಗಿ ಅದನ್ನ ಮಂಡನೆ ಮಾಡಿ ಅದರ ನಂತರ ಅದನ್ನ ಒಂದು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಆಗದಿದ್ರೆ ನಾನು ಕಿಡಿಕಾರಿದ್ದು ಖಂಡಿತ. ಮತ್ತು ನನಗೆ ಈ 150 ಕೋಟಿ ವಿಷಯದಂಗೆ ನನಗೆ ಯಡಿಯೂರಪ್ಪರ ಮಗ ನನಗೆ ಹೇಳಿದ್ದು ಕೊಟ್ಟದ್ದು ಬಂದಿರಲಿಲ್ಲ, ಅವ್ರು ನಮ್ಮ ಮನೆಗೆ ಬಂದಿರಲಿಲ್ಲ. ಈಗ 150 ಕೋಟಿ ಈ ತರ ಲಂಚದ ನಾಳೆ ವಿಧಾನಸಭೆಯಲ್ಲಿ ಸರ್ಕಾರಕ್ಕೆ ಒಂದು ರೀತಿಯ ಅಗ್ನಿ ಪರೀಕ್ಷೆ. ವಕ್ಫ್ನ ವಿಚಾರಕ್ಕೆ ಸರ್ಕಾರ ಉತ್ತರವನ್ನ ಕೊಡಬೇಕಾಗಿದೆ. ನಾಳೆ ವಕ್ಫ್ ಬೋರ್ಡ್ ನೋಟಿಸ್ ಬಗ್ಗೆ ಸರ್ಕಾರ ಉತ್ತರವನ್ನ ಕೊಡ್ಲಿಕ್ಕಿದೆ. ಸದನದಲ್ಲಿ ಉತ್ತರವನ್ನ ನೀಡೋದಕ್ಕೆ ಸಚಿವ ಜಮೀರ್ ಅಹಮದ್ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೂಡ ಮಾತನಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಈ ವಕ್ಫ್ನ ವಿಚಾರವಾಗಿ. ಅದರಲ್ಲೂ ಮುಖ್ಯವಾಗಿ ಅನ್ವರ್ ಮಾನಪ್ಪಾಡಿ ವರದಿಯ ಬಗ್ಗೆ ಖುದ್ದು ಸಿಎಂ ಉತ್ತರಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಇದೇ ಸಿದ್ದರಾಮಯ್ಯ ಅವರು ಅನ್ವರ್ ಮಾನಪ್ಪಾಡಿ ಅವರ ವಿಚಾರವನ್ನ ಪ್ರಸ್ತಾಪ ಮಾಡಿ ವಿಜೇಂದ್ರ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ರು. ಸಿಬಿಐ ತನಿಖೆ ಯಾಕಾಗಬಾರದು, ಪ್ರಧಾನಿ ಮೋದಿ ಅವರನ್ನು ಕೂಡ ಪ್ರಶ್ನೆ ಮಾಡಿದ್ರು. ಸೊ ನಾಳೆ ಈ ವಕ್ಫ್ ಬೋರ್ಡ್ ನೋಟಿಸ್ ಬಗ್ಗೆ ಸರ್ಕಾರ ಉತ್ತರವನ್ನ ಕೊಡಬೇಕು. ಉತ್ತರವನ್ನ ಕೊಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಡ್ತಾ ಇದೆ. ರಾಜ್ಯದಾದ್ಯಂತ ವಕ್ಫ್ ರೈತರ ಭೂಮಿಯನ್ನ ಕಬಳಿಸಿ ವಕ್ಫ್ ನುಂಗಿ ನೀರು ಕುಡಿತಾ ಇದೆ ಅನ್ನುವಂತಹ ಗಂಭೀರ ಆರೋಪ. ಇದಕ್ಕೆ ಸರ್ಕಾರದ ಉತ್ತರ ಯಾವ ರೀತಿ ಇರುತ್ತೆ ನೋಡೋಣ.